ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ರೈತರ ಹೋರಾಟ ಶುರು ಮಾಡಿ 8 ದಿವಸ ಆಯಿತು. ಕಬ್ಬು ಬೆಳೆಗಾರರ ಬೀದಿಯಲ್ಲಿ ಹಗಲು ರಾತ್ರಿ ಕೂತಿದ್ದರು. ಆದರೂ ಕೂಡ ರೈತರ ಪರವಾಗಿ ಸರ್ಕಾರದ ಕಡೆಯಿಂದ ಯಾವುದೇ ಗಟ್ಟಿ ನಿರ್ಧಾರ ಬಂದಿಲ್ಲ. ದುರಂತ ಅಂದ್ರ ನಮ್ಮ ರಾಜ್ಯದ ಸಕ್ಕರೆ ಸಚಿವರು ಶಿವಾನಂದ ಪಾಟೀಲ್ರು ರೈತರ ಈ ಸಮಸ್ಯೆಗೆ ಪರಿಹಾರ ಸೂಚಿಸುವ ಕಂಡುಹಿಡಿಯುವ ಬದಲು ರೈತರಿಗೆ ಜ್ಞಾನ ಕೊಡಕ್ ಹೊಂಟಿದ್ದಾರೆ. ಯಾವ ರೀತಿ ಕಬ್ಬು ಬೆಳಿಬೇಕು, ಯಾವ ರೀತಿ ಕಬ್ಬಿನ ಇಳುವರಿ ತೆಗಿಬೇಕು, ಈ ತರ ಮಾತಾಡ್ತಾ ಇದ್ದಾರೆ. ಮತ್ತ ಒಂದ್ ಕಡೆ ರೈತರಿಗೆ ಜ್ಞಾನ ಕೊಡೋದು ಆದ್ರೆ ಇನ್ನೊಂದು ಕಡೆ ಸಕ್ಕರೆ ಕಾರ್ಖಾನೆಗಳ ಬಗ್ಗೆ ವಿಪರೀತ ಕಾಳಜಿ ತೋರಿಸ್ತಾ ಇದ್ದಾರೆ. ಸಕ್ಕರೆ ಕಾರ್ಖಾನೆಗಳು ಲಾಸ್ ನಲ್ಲಿದಾವು, ಸಾಲ ಮಾಡಿದಾವು, ದಿವಾಳಿ ಎದ್ದಿದಾವು. ಸಕ್ಕರೆ ಕಾರ್ಖಾನೆಗಳಿಗೆ ಎಷ್ಟೋ ಕಾರ್ಖಾನೆಗಳಿಗೆ ಬಿಲ್ ಕೊಡೋದಕ್ಕೆ ಸಾಧ್ಯ ಯಾಕೆ ಆಗ್ತಾ ಇಲ್ಲ ಅನ್ನುವಂತ ಅವ್ರ ಸಮಸ್ಯೆಗಳನ್ನೇ ಎನ್ಸ್ತಾ ಕೂತಿದ್ದಾರೆ. ಹೊರತಾಗಿ ರೈತರ ಕಡೆ ಗಮನ ಹರಿದಂತೆ ಅನ್ಸಕತ್ತಿಲ್ಲ. ವಿಚಿತ್ರ ಅಂದ್ರ ಇಲ್ಲಿವರೆಗೂ ರೈತರ ಅರಣ್ಯೀಕೃತ ಸ್ಥಳದಲ್ಲಿ ಯಾರ್ಯಾರು ಬಂದಾರ ಅಂತ ನಾವು ಗಮನಿಸಿರ, ಮೊದಲು ನಮ್ಮ ಕಡಾಡಿ ಸಾಹೇಬರು ಬಂದ್ರು ಬಿಜೆಪಿಯಿಂದ, ಮತ್ತು ಅವ್ರದೇ ಪಕ್ಷದ ರಾಜ್ಯಾಧ್ಯಕ್ಷರಾದಂತ ವಿಜೇಂದ್ರ ಅವರು ಬಂದ್ರು. ವಿಜೇಂದ್ರ ಅವರು ಬಂದಾಗ ಗಮನಿಸಬೇಕಾದಂತ ಭಾರತೀಯ ಜನತಾ ಪಾರ್ಟಿ ಒಳಗ ಇರುವಂತ ಸಕ್ಕರೆ ಕಾರ್ಖಾನೆಗಳ ಮೇಲೆ ಹಿಡಿತ ಇರುವಂತ ಯಾವುದೇ ಒಬ್ಬ ಜನಪ್ರತಿನಿಧಿ ವಿಜೇಂದ್ರ ಅವ್ರ ಜೊತೆಗೆ ರೈತ ಹೋರಾಟದಲ್ಲಿ ಭಾಗ ತಗೊಂಡಿಲ್ಲ. ಇದು ಒಟ್ಟು ಬಿಜೆಪಿ ಪಕ್ಷದೊಳಗ ಯಾವ ರೀತಿ ನಡೀತಾ ಇದೆ ಅನ್ನುವಂತ ನೋಡುದು. ವಿಜೇಂದ್ರ ಅವ್ರ ಪಕ್ಷದ ಕಾರ್ಖಾನೆ ಮಾಲೀಕರಿಗೆ ಹೇಳಕ್ ಸಾಧ್ಯ ಆಗತ್ತಿಲ್ಲೇನ? ಇದು ಒಂದ್ ಕಡೆ. ಆದ್ರೆ ಕಾಂಗ್ರೆಸ್ನಲ್ಲಿ ಇಬ್ರು ಜಿಲ್ಲಾ ಉಸ್ತುವಾರಿಗಳಿದ್ದಾರೆ. ಪ್ರಭಾವಿ, ಅತ್ಯಂತ ಬಲಶಾಲಿಯಾದಂತ ಸಚಿವರು. ಇಡೀ ಸರ್ಕಾರವನ್ನ ನಡಗಿಸ್ತೀವು, ಸರ್ಕಾರವನ್ನ ಬೀಳಿಸ್ತೀವು ಅನ್ನುವಂತ ಸಚಿವರು ಇದ್ರು ಕೂಡ ರೈತ, ಅನ್ನದಾತ ಅನಾಥ ಆಗಿ ಬೀದಿಯಲ್ಲಿ ಮಲಗಿದ್ರು. ಈ ಕಡೆ ತಲೆ ಹಾಕಿ ಮಲಗಿಲ್ಲ, ನೋಡ್ತಾ ಇಲ್ಲ. ಈ ಇಬ್ರು ಸಚಿವರಿಗೆ ಏನಂತ ಹೇಳ್ಬೇಕು? ಈ ಸಂದರ್ಭದಲ್ಲಿ ರೈತರ ಸಮಸ್ಯೆ ಸ್ಪಂದಿಸಲಿಲ್ಲ ಅಂದ್ರೆ ಇಂಥ ಜನಪ್ರತಿನಿಧಿಗಳನ್ನ ತೆಗೆದುಕೊಂಡು ಏನ್ ಮಾಡ್ಬೇಕಂತ ಹೇಳಿ ರೈತರ ಪ್ರಶ್ನೆ ಮಾಡಾಕತ್ತಾರ. ಇಲ್ಲೇ ಮಹಾರಾಷ್ಟ್ರದೊಳಗ ನಮ್ಮ ರೈತರಿಗೆ ಹೆಚ್ಚಿನ ದರ ಸಿಗಾಗದೈತಿ. ಆದ್ರೆ ಕರ್ನಾಟಕದ ಎಫ್ಆರ್ಪಿ ಮಾತು ಹೇಳ್ತಾರೆ ಇವತ್ತು ರಾಜ್ಯ ಸರ್ಕಾರ. ಎಫ್ಆರ್ಪಿ ಕೇಂದ್ರ ಸರ್ಕಾರದ ನಿರ್ಣಯ ಮಾಡೋದು ಕೇಂದ್ರ ಸರ್ಕಾರದ ಹಿಡಿತದಲ್ಲಿ ಇದೆ. ಎಫ್ಆರ್ಪಿಯನ್ನ ಕೇಂದ್ರ ಸರ್ಕಾರ ಇಡೀ ದೇಶಕ್ಕೆ ಸಮಾನವಾಗಿ ನಿರ್ಣಯ ಮಾಡ್ತಿದೆ. ಆದ್ರೆ ಬೇರೆ ಬೇರೆ ರಾಜ್ಯದೊಳಗ ಅವರು ತಮ್ಮ ರಾಜ್ಯ ಸರ್ಕಾರದಿಂದ ದುಡ್ಡು ಹಾಕಿ ರೈತರಿಗೆ ಸಹಾಯ ಮಾಡ್ತಾ ಇಲ್ಲ. ಅದ್ಯಾಕೆ ನಮ್ಗೆ ಸಾಧ್ಯ ಆಗತ್ತಿಲ್ಲ? ಇದೇ ನಮ್ಮ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದಾಗಿದ್ದಾಗ ರಾಜ್ಯ ಸರ್ಕಾರ SRP ಅನ್ನ ಘೋಷಣೆ ಮಾಡ್ಬೇಕಂತೇಳಿ ಒತ್ತಾಯ ಮಾಡಿದ್ರು. ಈಗ ಇವರು ಅಧಿಕಾರದಾಗಿದ್ದಾರೆ, ಯಾಕೆ ಮಾಡ್ತಾ ಇಲ್ಲ? ಅವ್ರ ಮ್ಯಾಗ ಯಾಕೆ ನಮ್ಮ ಈ ಸಚಿವರು ಜನಪ್ರತಿನಿಧಿಗಳು ಅವ್ರ ಜೊತೆ ಮಾತಾಡಕ್ತಿಲ್ಲ? ಇನ್ನೊಂದ್ ಇದ್ರೊಳಗೊಂದು ಮತ್ತೊಂದು ದುರಂತ ಅಂದ್ರ, ಒಂದ್ ಕಡೆ ಈ ಖಾಸಗಿ ಕಾರ್ಖಾನೆಯವರ ಈ ಮನಮಾನಿ ಒಂದ್ ಕಡೆ, ಮತ್ತೊಂದು ಈ ಸಹಕಾರಿ ಸಂಘಗಳ ತತ್ವಗಳಲ್ಲಿ ನಡೆಯುವಂತ ಸಕ್ಕರೆ ಕಾರ್ಖಾನೆಗಳಿದಾವಲ್ಲ, ಇಲ್ಲಿ ರೈತರೇ ಷೇರ್ದಾರರು, ರೈತರ ಮಾಲಕರ ಸಕ್ಕರೆ ಕಾರ್ಖಾನೆ ಅದು. ರೈತರೇ ಪ್ರತಿನಿಧಿಗಳಾಗಿ, ಡೈರೆಕ್ಟರ್ಗಳಾಗಿ, ಚೇರ್ಮನ್ಗಳಾಗಿ ಹಾಕಿರ್ತಾರೆ. ಆದ್ರೆ ಇಲ್ಲಿವರೆಗೂ ಯಾವುದೇ ಕೋಆಪರೇಟಿವ್ ಕಾರ್ಖಾನೆಯ ಚೇರ್ಮನ್, ಡೈರೆಕ್ಟರ್ ಒಂದು ಮಾತು ಮಾತಾಡಿಲ್ಲ ರೈತರ ಪರವಾಗಿ. ಯಾರು ಒಬ್ರು ರೈತರಿಗೆ ಬೆಲೆ ಕೊಡ್ರಿ ಅಂತ ಹೇಳಿ ಗಟ್ಟಿಯಾಗಿ ಎಂದು ತಮ್ಮ ನಿರ್ಣಯವನ್ನು ಹೇಳಿಲ್ಲ. ಯಾವುದೇ ಒಬ್ಬ ಡೈರೆಕ್ಟರ್, ನಮ್ಮ ಚೇರ್ಮನ್ ರೈತರ ಪರವಾಗಿ ನಾ ಇದೀನಿ ಅಂತ ಹೇಳಿ ರಾಜೀನಾಮೆ ಕೊಡುವಂತ ಧೈರ್ಯ ಮಾಡಿಲ್ಲ. ಏನ್ ಮಾಡುದು ಇಂತ ಪ್ರತಿನಿಧಿಗಳನ್ನ ತಗೊಂಡು? ಇವ್ರು ಯಾವ ರೀತಿ ರೈತರ ಹಿತ ಕಾಯಕತ್ತಾರು? ಈಗ ಒಂದು ತಿಂಗಳ ಹಿಂದನ ಬೆಳಗಾವಿ ಜಿಲ್ಲೆಯೊಳಗೆ DCC ಚುನಾವಣೆ ನಡೆದಿತ್ತು. ಎಲ್ಲಾ ಪಕ್ಷಾತೀತವಾಗಿ ನಾ ಮುಂದು ರೈತರನ್ನ ಉಳಿಸ್ತೇವೆ, ಹಂಗ ಮಾಡ್ತೇವೆ, ಹೆಂಗ ಮಾಡ್ತೇವೆ ಅಂತ ಹೇಳಿ ಎಲ್ಲಾ ಪಕ್ಷದವರು ಒಂದೇ ಪಾಯ್ಜಾಮದಾಗ ಕಾಲು ಹಾಕೊಂಡು ಓಡಾಡ್ತಿದ್ರು. ಆವಾಗಿರುವಂತ ಇಚ್ಛಾಶಕ್ತಿ ಈಗ ಯಾಕಿಲ್ಲ? ತಜ್ಞರು ಹೇಳುವ ಪ್ರಕಾರ ರೈತ ಒಂದು ಸಣ್ಣ ಕಬ್ಬು ಬೆಳಿಬೇಕಾದ್ರ ಆಗುವಂತ ಖರ್ಚು ಎಷ್ಟಂದ್ರೆ ₹3,390. ಅದ್ರ ಮೇಲೆ 50% ಹಾಕಿ ರೈತನಿಗೆ ಕೊಡ್ಬೇಕಂತಂದ್ರ ಎಷ್ಟ ರೈತನಿಗೆ ಇವರು ಬಿಲ್ ಕೊಡ್ಬೇಕು ಅನ್ನೋದು ನೀವ ಲೆಕ್ಕ ಹಾಕ್ರಿ. ವಿಚಿತ್ರ ಅಂದ್ರ ರೈತ ಕೇಳಾಕ್ತದ ಎಷ್ಟ? ₹3,500. ₹3,500 ಕೇಳಾಗದನು ಅಂದ್ರೆ ತನ್ನ ಕಬ್ಬ ಬೆಳೆದ ವೆಚ್ಚದ ಮೇಲೆ ₹110 ಬರೇ. ಆದ್ರೂ ನಿಮ್ಗೆ ಅದನ್ನ ಕೊಡಕ್ ಸಾಧ್ಯ ಆಗ್ತಿಲ್ಲ ಅಂದ್ರೆ ಮತ್ತೊಂದ ರೈತ ಈ ಆಂದೋಲನದಿಂದ
ಯಾರ್ಯಾರಿಗೆ ಸಮಸ್ಯೆ ಆಗಾಗತೈತಿ. ನೀವೇನ್ ಎಸಿ ರೂಮ್ದಾಗ ಎಸಿ ಕಾರ್ದಾಗ ತಿರುಗಾಡ್ತೀರಿ, ನಿಮ್ಗೆ ಯಾರಿಗೂ ಇಂಥ ಸಮಸ್ಯೆಗಳಾಗ್ತಾ ಇಲ್ಲ. ಅದ್ರ ಸಮಸ್ಯೆ ಆಗತ್ತೆ ಜನಸಾಮಾನ್ಯರಿಗೆ. ರಸ್ತೆಗಳು ಅಲ್ಲಲ್ಲಿ ಎಲ್ಲ ಬಂದ್ ಆಗಿದಾವ್. ಬಂದ್ ಆಗೋದ್ರಿಂದ ರೈತ ಬೆಳೆದ ಕಾಯಿಪಲ್ಲೆ ಮತ್ತು ತರಕಾರಿಗಳನ್ನ ಸರಿಯಾಗಿ ಮಾರುಕಟ್ಟೆಗೆ ಸಾಗಿಸಕ್ಕಾಗಕತ್ತಿಲ್ಲ. ಅದರಿಂದನೂ ನಷ್ಟ ಆಗಾಕತ್ತದ ರೈತರಿಗೆ. ಇನ್ನೊಂದು, ಇದು ಕಬ್ಬು ಕಟಾವಿಗೆ ಬಂದು ನಿಂತಂತ ಕಬ್ಬು ಇದು. ಆದ್ರೆ ಈಗ ಅದು ಈ ಹಂತದಲ್ಲಿ ಕಟಾವ್ ಆಗ್ಲಿಲ್ಲ ಅಂದ್ರ ಅದು ತನ್ನ ತೂಕ ಕಳ್ಕೊಳ್ತೈತಿ. ಅದರಿಂದನೂ ಆಗುವುದ್ರ ನಷ್ಟ ರೈತನಿಗ. ಇಷ್ಟಾಗಿಯೂ ಕೂಡ ಈ ಸರ್ಕಾರ ರೈತನ ಹಿತ ಕಾಯ್ಬೇಕಾಗಿತ್ತು. ಆದ್ರೂ ಕೂಡ ಟೈಮ್ ತಕ್ಕೊತ್ ಹೊಂಟಿದ್ದಾರೆ. ನಾಳೆ ಬರ್ರಿ, ನಾಡ್ದು ಬರ್ರಿ, ಅಲ್ಲಿ ಮಾತಾಡೋನು, ಇಲ್ಲಿ ಮಾತಾಡೋನು. ಯಾಕಲ್ಲಿ ರೈತ ಕುಂಜದ ಅಲ್ಲೇ ಬಂದು ನಿರ್ಣಯ ಮಾಡಲ್ಲ. ಇವತ್ತು ರೈತ ಈ ಹೋರಾಟ ಶುರು ಮಾಡಿ 8 ದಿವಸ ಆಯ್ತು. ನಾಳೆ 7ನೇ ತಾರೀಕಿಗ ರೈತರು ಸರ್ಕಾರ ಗಟ್ಟಿ ನಿರ್ಣಯ ತಗೊಳ್ಳಿಲ್ಲ ಅಂದ್ರ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡ್ತೀವಿ ಅಂತ ಹೇಳಿ ಮತ್ತು ಅಲ್ಲಿಂದ ಮುಂದೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ರೈತರು ಸರ್ಕಾರಕ್ಕ ಡೆಡ್ಲೈನ್ ಕೊಟ್ಟಿದ್ದಾರೆ. ಸರ್ಕಾರ ಮತ್ತು ನಮ್ಮ ಜನಪ್ರತಿನಿಧಿಗಳು ಇದೇ ರೀತಿ ದಿನಗಳ ಮೇಲೆ ದಿನಗಳು ತಗೊಂಡು ಹೋಗ್ತಾರೋ ಅಥವಾ ರೈತನಿಗೆ ಒಂದು ಸ್ಪಷ್ಟವಾದ ಒಂದು ನಿರ್ಣಯ ತೆಗೆದುಕೊಂಡು ಒಂದು ಪರಿಹಾರ ಸೂಚಿಸ್ತಾರೋ ಅನ್ನೋ ಏನ್ ಮಾಡ್ತಾರೋ ಅನ್ನೋದನ್ನ ಕಾದು ನೋಡೋಣ.